ಮಕರ ರಾಶಿಯವರಿಗೆ ಏಪ್ರಿಲ್ 30 ನಂತರ ಶುಕ್ರ ದಶೆ ಆರಂಭವಾಗುವುದು ಜೀವನದಲ್ಲಿ ಒಂದು ಮಹತ್ವದ ತಿರುವಾಗಬಹುದು. ಶುಕ್ರ ಗ್ರಹವು ಸೌಂದರ್ಯ, ಐಶ್ವರ್ಯ, ಪ್ರೀತಿ, ಕಲಾತ್ಮಕತೆ ಮತ್ತು ಸುಖಭೋಗಗಳ ಸಂಕೇತವಾಗಿರುವುದರಿಂದ ಇದರ ಪ್ರಭಾವ ವ್ಯಕ್ತಿಯ ಜೀವನದಲ್ಲಿ ಅನೇಕ ಸುಧಾರಣೆಗಳನ್ನು ತರಲು ಸಾಧ್ಯವಾಗುತ್ತದೆ. ಈ ದಶೆಯ ಆರಂಭವು ಮಕರ ರಾಶಿಯವರಲ್ಲಿ ಹೊಸ ಚೈತನ್ಯವನ್ನು ತುಂಬಿ ಇಂದಿನವರೆಗೆ ಅನುಭವಿಸಿದ ಕಷ್ಟಗಳಿಗೆ ಪರಿಹಾರ ನೀಡುವಂತೆ ಕಾಣಿಸುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಮೊದಲಿನಿಂದಲೇ ದೊಡ್ಡ ಮಟ್ಟದ ಪರಿವರ್ತನೆಯಾಗದೆ ನಿಧಾನವಾಗಿ ನಿಮ್ಮ ಪರಿಸ್ಥಿತಿ ಸುಧಾರಣೆಯಾಗುತ್ತದೆ. ಆರ್ಥಿಕವಾಗಿ ನೀವು ಸ್ವಲ್ಪ ನೆಮ್ಮದಿಯನ್ನು ಅನುಭವಿಸುವಿರಿ. ಹಣಕಾಸಿನ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಮತ್ತು ಹೊಸ ಆದಾಯದ ಮಾರ್ಗಗಳು ತೆರೆಯುತ್ತವೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲು ಪ್ರಾರಂಭವಾಗುತ್ತದೆ. ಇದುವರೆಗೆ ನೀವು ಮಾಡಿದ ಪರಿಶ್ರಮ ವ್ಯರ್ಥವಾಗುವುದಿಲ್ಲ ಎಂಬ ನಂಬಿಕೆ ಈ ಸಮಯದಲ್ಲಿ ಬಲವಾಗುತ್ತದೆ. ಕುಟುಂಬ ಜೀವನದಲ್ಲಿ ಸಹ ಶಾಂತಿ ಮತ್ತು ಸೌಹಾರ್ದತೆ ಹೆಚ್ಚಾಗುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಂಬಂಧಗಳು ಇನ್ನಷ್ಟು ಗಾಢವಾಗುತ್ತವೆ. ಇತ್ತೀಚೆಗೆ ಉಂಟಾದ ತಪ್ಪು ಅರ್ಥೈಸಿಕೆಗಳು ಅಥವಾ ಸಣ್ಣ ಸಮಸ್ಯೆಗಳು ಈಗ ಪರಿಹಾರ ಕಂಡುಕೊಳ್ಳುತ್ತವೆ. ಮನೆಯಲ್ಲಿನ ವಾತಾವರಣವು ಹರ್ಷಭರಿತವಾಗಿರುತ್ತದೆ. ನಿಮ್ಮ ಮಾತಿಗೆ ಮನೆಯವರು ಹೆಚ್ಚಿನ ಗೌರವ ನೀಡುವರು ಮತ್ತು ನಿಮ್ಮ ಸಲಹೆಗಳನ್ನು ಕೇಳುವರು. ಶುಕ್ರ ದಶೆಯ ಪ್ರಭಾವದಿಂದ ಪ್ರೇಮ ಜೀವನದಲ್ಲಿಯೂ ಉತ್ತಮ ಬೆಳವಣಿಗೆ ಕಾಣಬಹುದು. ಈಗಾಗಲೇ ಸಂಬಂಧದಲ್ಲಿರುವವರಿಗೆ ತಮ್ಮ ಸಂಗಾತಿಯೊಂದಿಗೆ ಇನ್ನಷ್ಟು ಸಮೀಪತೆ ಹೆಚ್ಚುತ್ತದೆ. ಪರಸ್ಪರ ಅರ್ಥೈಸಿಕೆ ಮತ್ತು ನಂಬಿಕೆ ಬಲವಾಗುತ್ತದೆ. ಹೊಸ ಪ್ರೇಮ ಸಂಬಂಧಗಳು ಸಹ ಈ ಅವಧಿಯಲ್ಲಿ ಆರಂಭವಾಗುವ ಸಾಧ್ಯತೆ ಇದೆ. ಮದುವೆಯ ವಿಚಾರದಲ್ಲಿಯೂ ಶುಭ ಸೂಚನೆಗಳು ಕಾಣಬಹುದು. ಮದುವೆಗೆ ಕಾಯುತ್ತಿರುವವರಿಗೆ ಸೂಕ್ತವಾದ ಸಂಬಂಧಗಳು ದೊರಕಬಹುದು. ವೃತ್ತಿ ಜೀವನದಲ್ಲಿ ಈ ದಶೆ ಅತ್ಯಂತ ಅನುಕೂಲಕರವಾಗಿರುತ್ತದೆ. ಉದ್ಯೋಗದಲ್ಲಿರುವವರು ಪ್ರಗತಿಯನ್ನು ಕಾಣುವರು. ಹಿರಿಯರಿಂದ ಮೆಚ್ಚುಗೆ ದೊರೆಯಬಹುದು ಮತ್ತು ಪದೋನ್ನತಿ ಅಥವಾ ಸಂಬಳ ಹೆಚ್ಚಳದ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಹೊಸ ಅವಕಾಶಗಳು ದೊರಕುತ್ತವೆ. ಹೂಡಿಕೆಗಳಲ್ಲಿ ಲಾಭ ಸಿಗಬಹುದು. ಆದರೆ ಅತಿಯಾಗಿ ಧೈರ್ಯ ಮಾಡದೆ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಆರೋಗ್ಯದ ವಿಷಯದಲ್ಲಿ ಗಮನ ಕೊಡುವುದು ಅಗತ್ಯ. ಶುಕ್ರ ದಶೆ ಸಾಮಾನ್ಯವಾಗಿ ಸುಖವನ್ನು ನೀಡಿದರೂ ಅತಿಯಾದ ಸೌಕರ್ಯ ಜೀವನ ಶೈಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ತೂಕ ಹೆಚ್ಚಾಗುವುದು, ಸಕ್ಕರೆ ಅಥವಾ ರಕ್ತದೊತ್ತಡ ಸಮಸ್ಯೆಗಳು ಎದುರಾಗಬಹುದು. ಆದ್ದರಿಂದ ನಿಯಮಿತ ವ್ಯಾಯಾಮ, ಯೋಗ, ಧ್ಯಾನ ಇವುಗಳನ್ನು ಅನುಸರಿಸುವುದು ಉತ್ತಮ. ಈ ಅವಧಿಯಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು. ನೀವು ಹೆಚ್ಚು ಆಕರ್ಷಕವಾಗಿ ಕಾಣುತ್ತೀರಿ. ನಿಮ್ಮ ಮಾತಿನ ಶೈಲಿ, ನಡೆನುಡಿಗಳು ಇತರರನ್ನು ಸೆಳೆಯುತ್ತವೆ. ಸಾಮಾಜಿಕವಾಗಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ಜನರು ನಿಮ್ಮನ್ನು ಗೌರವಿಸುವರು. ಕಲಾ, ಸಂಗೀತ, ಸಾಹಿತ್ಯ ಕ್ಷೇತ್ರಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು. ಈ ಕ್ಷೇತ್ರಗಳಲ್ಲಿ ಇರುವವರಿಗೆ ಉತ್ತಮ ಅವಕಾಶಗಳು ದೊರೆಯುತ್ತವೆ. ಆಧ್ಯಾತ್ಮಿಕವಾಗಿ ಸಹ ಈ ಸಮಯ ಮಹತ್ವದ್ದಾಗಿರುತ್ತದೆ. ನೀವು ಜೀವನದ ಅರ್ಥವನ್ನು ಅರಿಯಲು ಪ್ರಯತ್ನಿಸುವಿರಿ. ಧ್ಯಾನ, ಪೂಜೆ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಿರಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸಮಾಧಾನವನ್ನು ನೀಡುತ್ತದೆ. ನಿಮ್ಮ ಒಳಗಿನ ಶಕ್ತಿಯನ್ನು ಅರಿಯಲು ಇದು ಸಹಾಯಕವಾಗುತ್ತದೆ. ಈ ದಶೆಯಲ್ಲಿ ಕೆಲವೊಂದು ಸವಾಲುಗಳು ಇರುತ್ತವೆ. ಅತಿಯಾದ ಭೋಗವಿಲಾಸದ ಕಡೆ ಆಕರ್ಷಣೆ, ಆಲಸ್ಯ, ನಿರ್ಧಾರಗಳಲ್ಲಿ ತಡಮಾಡುವುದು ಇವು ಸಮಸ್ಯೆಗಳನ್ನು ಉಂಟುಮಾಡಬಹುದು. ಕೆಲವೊಮ್ಮೆ ಸಂಬಂಧಗಳಲ್ಲಿ ಅತಿಯಾದ ಭಾವನಾತ್ಮಕತೆ ಸಮಸ್ಯೆಗಳನ್ನು ತರಬಹುದು. ಆದ್ದರಿಂದ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಏಪ್ರಿಲ್ 30 ನಂತರ ಶುಕ್ರ ದಶೆಯ ಪ್ರಭಾವವು ಜೀವನದಲ್ಲಿ ಸೌಂದರ್ಯ, ಸಂತೋಷ, ಐಶ್ವರ್ಯ ಮತ್ತು ಪ್ರೀತಿಯನ್ನು ಹೆಚ್ಚಿಸುವ ಒಂದು ಸುವರ್ಣಾವಕಾಶವಾಗಿರುತ್ತದೆ. ಈ ಸಮಯವನ್ನು ಸರಿಯಾಗಿ ಬಳಸಿಕೊಂಡರೆ ಜೀವನದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡಲು ಸಾಧ್ಯ. ನಿಮ್ಮ ಪರಿಶ್ರಮ ಮತ್ತು ವಿವೇಕದೊಂದಿಗೆ ಮುಂದೆ ಸಾಗಿದರೆ ಈ ದಶೆ ನಿಮ್ಮ ಜೀವನವನ್ನು ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ. ಮಕರ ರಾಶಿಯವರಿಗೆ ಶುಕ್ರ ದಶೆಯ ಪ್ರಭಾವ ಮುಂದುವರಿದಂತೆ ಜೀವನದಲ್ಲಿ ಕಾಣಿಸಿಕೊಳ್ಳುವ ಬದಲಾವಣೆಗಳು ಇನ್ನಷ್ಟು ಆಳವಾಗಿ ಮತ್ತು ಸ್ಪಷ್ಟವಾಗಿ ವ್ಯಕ್ತವಾಗುತ್ತವೆ. ಈ ಅವಧಿಯಲ್ಲಿ ನಿಮ್ಮ ಒಳಗಿನ ಆಸೆಗಳು, ಕನಸುಗಳು ಮತ್ತು ಜೀವನದ ಬಗ್ಗೆ ಇರುವ ದೃಷ್ಟಿಕೋನವೇ ಬದಲಾಗುವ ಸಾಧ್ಯತೆ ಇದೆ. ನೀವು ಈಗಾಗಲೇ ಅನುಭವಿಸುತ್ತಿರುವ ಸಕಾರಾತ್ಮಕ ಬದಲಾವಣೆಗಳು ನಿಧಾನವಾಗಿ ಸ್ಥಿರವಾಗುತ್ತವೆ ಮತ್ತು ನಿಮ್ಮ ಜೀವನದ ಭಾಗವಾಗುತ್ತವೆ. ಈ ಹಂತದಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಸೃಜನಾತ್ಮಕವಾಗುತ್ತದೆ. ನೀವು ಯಾವ ಕ್ಷೇತ್ರದಲ್ಲೇ ಇದ್ದರೂ ಹೊಸ ಆಲೋಚನೆಗಳನ್ನು ಮೂಡಿಸುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಕೆಲಸದಲ್ಲಿ ಹೊಸ ವಿಧಾನಗಳನ್ನು ಪ್ರಯೋಗಿಸಲು ನೀವು ಮುಂದಾಗುತ್ತೀರಿ. ಇದು ನಿಮ್ಮನ್ನು ಇತರರಿಂದ ವಿಭಿನ್ನವಾಗಿಸುವುದಲ್ಲದೆ ನಿಮ್ಮ ಸಾಮರ್ಥ್ಯವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತದೆ. ನಿಮ್ಮಲ್ಲಿ ಮೂಡುವ ಈ ಹೊಸ ಚಿಂತನೆಗಳು ನಿಮ್ಮ ವೃತ್ತಿ ಜೀವನಕ್ಕೆ ಮಹತ್ತರ ಉತ್ತೇಜನವನ್ನು ನೀಡುತ್ತವೆ. ಆರ್ಥಿಕವಾಗಿ ಈ ಅವಧಿ ಇನ್ನಷ್ಟು ಬಲವಾಗುತ್ತದೆ.
ಹಣದ ಹರಿವು ಹೆಚ್ಚಾಗುವುದರ ಜೊತೆಗೆ ನೀವು ಹಣವನ್ನು ನಿರ್ವಹಿಸುವ ವಿಧಾನದಲ್ಲಿಯೂ ಬದಲಾವಣೆ ಕಾಣಬಹುದು. ನೀವು ಖರ್ಚು ಮಾಡುವಾಗ ಹೆಚ್ಚು ಜಾಗೃತೆಯಿಂದಿರುತ್ತೀರಿ ಮತ್ತು ಹೂಡಿಕೆ ಮಾಡುವಾಗ ಹೆಚ್ಚು ವಿಚಾರಪೂರ್ಣ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಈ ಸಮಯದಲ್ಲಿ ನೀವು ಸ್ಥಿರವಾದ ಆಸ್ತಿ ನಿರ್ಮಾಣದ ಕಡೆ ಗಮನಹರಿಸುವಿರಿ. ಮನೆ, ಜಮೀನು ಅಥವಾ ಇತರ ದೀರ್ಘಕಾಲಿಕ ಹೂಡಿಕೆಗಳ ಬಗ್ಗೆ ಯೋಚಿಸುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ನಿಮ್ಮ ಪಾತ್ರ ಇನ್ನಷ್ಟು ಮಹತ್ವ ಪಡೆದುಕೊಳ್ಳುತ್ತದೆ. ಮನೆಯವರು ನಿಮ್ಮ ಮೇಲೆ ಹೆಚ್ಚು ನಂಬಿಕೆ ಇಡುವರು. ನೀವು ಕುಟುಂಬದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುವಿರಿ. ಕುಟುಂಬದಲ್ಲಿ ಹೊಸ ಸಂತೋಷದ ಸಂದರ್ಭಗಳು ಎದುರಾಗಬಹುದು. ಮದುವೆ, ಸಂತಾನ ಪ್ರಾಪ್ತಿ ಅಥವಾ ಇತರ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಈ ಸಂದರ್ಭಗಳು ಕುಟುಂಬದ ಬಾಂಧವ್ಯವನ್ನು ಇನ್ನಷ್ಟು ಗಾಢಗೊಳಿಸುತ್ತವೆ. ಪ್ರೀತಿ ಜೀವನದಲ್ಲಿ ಈ ಹಂತ ಹೆಚ್ಚು ಆಳವಾದ ಸಂಬಂಧಗಳನ್ನು ಕಟ್ಟಿಕೊಡುವುದು. ನೀವು ನಿಮ್ಮ ಸಂಗಾತಿಯನ್ನು ಇನ್ನಷ್ಟು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೀರಿ. ಸಣ್ಣ ಸಣ್ಣ ವಿಷಯಗಳಲ್ಲಿಯೇ ಸಂತೋಷವನ್ನು ಕಂಡುಕೊಳ್ಳುವಿರಿ. ಕೆಲವೊಮ್ಮೆ ಸಂಬಂಧದಲ್ಲಿ ಉಂಟಾಗುವ ಸಣ್ಣ ಭಿನ್ನಾಭಿಪ್ರಾಯಗಳನ್ನು ಸಹ ನೀವು ಶಾಂತವಾಗಿ ಮತ್ತು ಸಮಾಧಾನದಿಂದ ಪರಿಹರಿಸುವಿರಿ. ಈ ಗುಣವು ನಿಮ್ಮ ಸಂಬಂಧವನ್ನು ದೀರ್ಘಕಾಲಿಕವಾಗಿ ಬಲಪಡಿಸುತ್ತದೆ. ವೃತ್ತಿ ಕ್ಷೇತ್ರದಲ್ಲಿ ನೀವು ಸ್ಥಿರತೆಯತ್ತ ಸಾಗುತ್ತೀರಿ. ನೀವು ಈಗಾಗಲೇ ಸಾಧಿಸಿದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಲು ಪ್ರಯತ್ನಿಸುತ್ತೀರಿ. ಹೊಸ ಹೊಣೆಗಾರಿಕೆಗಳು ನಿಮ್ಮ ಮೇಲೆ ಬೀಳಬಹುದು, ಆದರೆ ನೀವು ಅವುಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವಿರಿ. ಮಕರ ರಾಶಿಯವರಿಗೆ ಶುಕ್ರ ದಶೆಯ ಪ್ರಭಾವದ ಮುಂದಿನ ಹಂತವು ಜೀವನವನ್ನು ಇನ್ನಷ್ಟು ಆಳವಾಗಿ ಪರಿವರ್ತಿಸುವ ಸಮಯವಾಗಿರುತ್ತದೆ. ಈ ಅವಧಿಯಲ್ಲಿ ನೀವು ಈಗಾಗಲೇ ಅನುಭವಿಸುತ್ತಿರುವ ಬದಲಾವಣೆಗಳು ಗಾಢವಾಗುತ್ತಾ ನಿಮ್ಮ ವ್ಯಕ್ತಿತ್ವ ಮತ್ತು ಜೀವನದ ದಿಕ್ಕಿನಲ್ಲಿ ಮಹತ್ವದ ರೂಪಾಂತರವನ್ನುಂಟುಮಾಡುತ್ತವೆ. ನೀವು ಹೊರಗಿನ ಸಾಧನೆಗಳಿಗಿಂತ ಒಳಗಿನ ತೃಪ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲು ಪ್ರಾರಂಭಿಸುತ್ತೀರಿ. ಈ ಹಂತದಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಸಮತೋಲನಗೊಂಡಿರುತ್ತದೆ. ಹಿಂದೆ ನಿಮ್ಮನ್ನು ಕಾಡುತ್ತಿದ್ದ ಅನಿಶ್ಚಿತತೆಗಳು ಮತ್ತು ಆತಂಕಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ನೀವು ಯಾವುದೇ ಪರಿಸ್ಥಿತಿಯಲ್ಲೂ ಶಾಂತವಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಪಡೆಯುತ್ತೀರಿ. ಇದು ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಸಹಾಯಕವಾಗುತ್ತದೆ. ನೀವು ಎದುರಿಸುವ ಸವಾಲುಗಳು ಈಗ ನಿಮ್ಮನ್ನು ಭಯಪಡಿಸುವುದಿಲ್ಲ, ಬದಲಿಗೆ ನಿಮ್ಮನ್ನು ಮತ್ತಷ್ಟು ಬಲಪಡಿಸುತ್ತವೆ. ಆರ್ಥಿಕವಾಗಿ ಈ ಅವಧಿಯಲ್ಲಿ ನೀವು ಸ್ಥಿರತೆಯ ಶಿಖರವನ್ನು ತಲುಪುವ ಸಾಧ್ಯತೆಯಿದೆ. ನೀವು ಗಳಿಸಿದ ಹಣವನ್ನು ಸುಧಾರಿತ ರೀತಿಯಲ್ಲಿ ಬಳಸಿಕೊಳ್ಳುವ ಜಾಣ್ಮೆ ಹೆಚ್ಚಾಗುತ್ತದೆ. ನೀವು ನಿಮ್ಮ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಯೋಚಿಸಲು ಪ್ರಾರಂಭಿಸುತ್ತೀರಿ. ನಿವೃತ್ತಿ ಯೋಜನೆಗಳು, ಮಕ್ಕಳ ಭವಿಷ್ಯ, ಆಸ್ತಿ ಸಂಗ್ರಹಣೆ ಇತ್ಯಾದಿ ವಿಷಯಗಳಲ್ಲಿ ನೀವು ಹೆಚ್ಚು ಗಮನಹರಿಸುತ್ತೀರಿ. ಈ ಸಮಯದಲ್ಲಿ ಮಾಡಿದ ಸರಿಯಾದ ನಿರ್ಧಾರಗಳು ನಿಮ್ಮ ಜೀವನದ ಮುಂದಿನ ಹಲವು ವರ್ಷಗಳಿಗೆ ಭದ್ರತೆಯನ್ನು ಒದಗಿಸುತ್ತವೆ. ಕುಟುಂಬದಲ್ಲಿ ನೀವು ಮಾರ್ಗದರ್ಶಕರಾಗಿ ಹೊರಹೊಮ್ಮುವಿರಿ. ಮನೆಯವರು ನಿಮ್ಮ ಸಲಹೆಗಳನ್ನು ಗೌರವದಿಂದ ಸ್ವೀಕರಿಸುವರು. ನೀವು ಕುಟುಂಬದ ಐಕ್ಯತೆಯನ್ನು ಕಾಪಾಡಲು ಮಹತ್ವದ ಪಾತ್ರ ವಹಿಸುವಿರಿ. ಕೆಲವು ಸಂದರ್ಭಗಳಲ್ಲಿ ಕುಟುಂಬದ ಸಮಸ್ಯೆಗಳನ್ನು ಪರಿಹರಿಸಲು ನೀವು ಮಧ್ಯಸ್ಥಿಕೆ ವಹಿಸುವಿರಿ. ನಿಮ್ಮ ಶಾಂತ ಸ್ವಭಾವ ಮತ್ತು ವಿವೇಕದಿಂದ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತವೆ. ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಈ ಹಂತ ಹೆಚ್ಚು ಪ್ರೌಢತೆಯನ್ನು ತರುತ್ತದೆ. ನೀವು ಸಂಬಂಧಗಳನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳುತ್ತೀರಿ. ಸಂಗಾತಿಯೊಂದಿಗೆ ನಿಮ್ಮ ಬಾಂಧವ್ಯವು ಈಗ ಕೇವಲ ಭಾವನೆಗಳ ಮಟ್ಟದಲ್ಲಿ ಮಾತ್ರವಲ್ಲ, ಜೀವನದ ಉದ್ದೇಶಗಳ ಮಟ್ಟದಲ್ಲಿಯೂ ಬಲವಾಗುತ್ತದೆ. ಪರಸ್ಪರ ಸಹಕಾರ ಮತ್ತು ಬೆಂಬಲ ಹೆಚ್ಚಾಗುತ್ತದೆ. ನೀವು ಇಬ್ಬರೂ ಸೇರಿ ಜೀವನದ ದೊಡ್ಡ ಗುರಿಗಳನ್ನು ಸಾಧಿಸಲು ಪ್ರಯತ್ನಿಸುವಿರಿ. ವೃತ್ತಿ ಜೀವನದಲ್ಲಿ ಈ ಅವಧಿ ನಿಮ್ಮ ಸಾಮರ್ಥ್ಯದ ಶ್ರೇಷ್ಠತೆಯನ್ನು ತೋರಿಸುವ ಸಮಯವಾಗಿರುತ್ತದೆ. ನೀವು ಈಗಾಗಲೇ ಪಡೆದ ಅನುಭವ ಮತ್ತು ಜ್ಞಾನವನ್ನು ಬಳಸಿಕೊಂಡು ದೊಡ್ಡ ಸಾಧನೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ನೀವು ನಿಮ್ಮ ಕ್ಷೇತ್ರದಲ್ಲಿ ಒಂದು ಪ್ರಮುಖ ವ್ಯಕ್ತಿಯಾಗಿ ಗುರುತಿಸಲ್ಪಡುವಿರಿ. ನಿಮ್ಮ ಸಹಾಯ ಮನೋಭಾವ ಮತ್ತು ಉದಾರತೆ ಜನರನ್ನು ನಿಮ್ಮತ್ತ ಆಕರ್ಷಿಸುತ್ತದೆ. ಆಧ್ಯಾತ್ಮಿಕವಾಗಿ ಈ ಅವಧಿ ಅತ್ಯಂತ ಮಹತ್ವದ್ದಾಗಿದೆ. ನೀವು ನಿಮ್ಮ ಒಳಗಿನ ಶಕ್ತಿಯನ್ನು ಅರಿಯಲು ಪ್ರಾರಂಭಿಸುತ್ತೀರಿ. ಜೀವನದ ಗಾಢ ಅರ್ಥಗಳನ್ನು ತಿಳಿದುಕೊಳ್ಳಲು ನೀವು ಪ್ರಯತ್ನಿಸುತ್ತೀರಿ. ಧ್ಯಾನ, ಯೋಗ ಅಥವಾ ಧಾರ್ಮಿಕ ಚಟುವಟಿಕೆಗಳ ಮೂಲಕ ನೀವು ಆತ್ಮಶಾಂತಿಯನ್ನು ಪಡೆಯುವಿರಿ. ಈ ಅನುಭವಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಈ ಹಂತದಲ್ಲಿ ಸವಾಲುಗಳು ಇದ್ದೇ ಇರುತ್ತವೆ. ಕೆಲವೊಮ್ಮೆ ನಿಮ್ಮ ಮೇಲೆ ಇರುವ ನಿರೀಕ್ಷೆಗಳು ಹೆಚ್ಚಾಗಬಹುದು. ನೀವು ಎಲ್ಲರಿಗೂ ನ್ಯಾಯ ಮಾಡಬೇಕೆಂಬ ಒತ್ತಡವನ್ನು ಅನುಭವಿಸಬಹುದು. ಆದರೆ ನೀವು ನಿಮ್ಮ ಮಿತಿಗಳನ್ನು ತಿಳಿದುಕೊಂಡು ಸಮತೋಲನವನ್ನು ಕಾಪಾಡಿಕೊಂಡರೆ ಈ ಸವಾಲುಗಳನ್ನು ಸುಲಭವಾಗಿ ಎದುರಿಸಬಹುದು. ಒಟ್ಟಿನಲ್ಲಿ ಶುಕ್ರ ದಶೆಯ ಈ ಭಾಗವು ಮಕರ ರಾಶಿಯವರಿಗೆ ಸಂಪೂರ್ಣ ಪರಿವರ್ತನೆಯ ಅವಧಿಯಾಗಿದ್ದು, ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಸಮೃದ್ಧಿ, ಸಂತೋಷ ಮತ್ತು ಆಂತರಿಕ ಶಾಂತಿಯನ್ನು ತರಲು ಸಹಾಯಕವಾಗುತ್ತದೆ. ನೀವು ನಿಮ್ಮ ಅನುಭವಗಳಿಂದ ಕಲಿತು ಸಮತೋಲನದಿಂದ ಮುಂದೆ ಸಾಗಿದರೆ ಈ ದಶೆ ನಿಮ್ಮ ಜೀವನವನ್ನು ಒಂದು ಹೊಸ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ.